ಎಲ್ಲರಿಗೂ ನಮಸ್ಕಾರ. ಆಲ್ ಟೆಕ್ ಅಪ್ಡೇಟ್ಸ್ ಚಾನೆಲ್ಗೆ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 12 ರ ಪಯಣದಲ್ಲಿ ಕಾಂಪಿಟೇಷನ್ ಮತ್ತು ಜಗಳಗಳ ನಡುವೆ ಅರಳಿದ ಒಂದು ಸುಂದರವಾದ ಸ್ನೇಹ ಕಥೆ ಪ್ರೇಕ್ಷಕರ ಮನಸ್ಸಿಗೆ ಹೆಚ್ಚು ಹತ್ತಿರವಾಗಿದೆ. ಆ ಕಥೆಯೇ ಕಾವ್ಯ, ಶೈವ ಮತ್ತು ಗಿಲ್ಲಿ ನಟ ಅವರದ್ದು. ಮನೆಗೆ ಒಂಟಿ ವಿಸ್ ಜಂಟಿ ಎಂಬ ಹೊಸ ಪರಿಕಲ್ಪನೆಯೊಂದಿಗೆ ಕಾಲಿಟ್ಟ ಇವರಿಬ್ಬರೂ ಆರಂಭಿಕ ವಾರಗಳಲ್ಲಿ ವೀಕ್ಷಕರ ಓಟಿನಿಂದಾಗಿ ಒಂದು ಜಂಟಿಯ ಜೋಡಿಯಾಗಿ ರೂಪುಗೊಂಡರು. ಈ ಜೋಡಿಯು ಮನೆಯ ಕಠಿಣ ವಾತಾವರಣದಲ್ಲಿ ಪರಸ್ಪರ ಬೆಂಬಲವಾಗಿ ನಿಂತು ತಮ್ಮದೇ ಆದ ರೀತಿಯಲ್ಲಿ ಪ್ರೀತಿ, ಕಾಳಜಿ ಮತ್ತು ಮುದ್ದಾದ ಮುಜುಗರದ ಕ್ಷಣಗಳನ್ನು ಸೃಷ್ಟಿಸಿತು. ಗಿಲ್ಲಿಯವರ ಸಹಜ ಹಾಸ್ಯ ಮತ್ತು ಎಂದಿಗೂ ನಿಲ್ಲದ ತುಂಟತನ ಜೊತೆಗೆ ಕಾವ್ಯ ಅವರ ಮುಗ್ಧ ಮತ್ತು ಸೂಕ್ಷ್ಮ ಮನಸ್ಸು, ಇವೆರಡರ ಸಂಯೋಜನೆಯು ಮನೆಮಂದಿಗೂ ವೀಕ್ಷಕರಿಗೂ ಮನರಂಜನೆಯನ್ನು ನೀಡಿತು. ಕಾವ್ಯ ಯಾವುದೇ ವಿಷಯಕ್ಕೆ ಬೇಸರ ಮಾಡಿಕೊಂಡಾಗ ಗಿಲ್ಲಿಯವರು ತಮ್ಮದೇ ವಿಶೇಷ ಶೈಲಿಯ ಹಾಸ್ಯದಿಂದ ಅವರನ್ನು ಸಮಾಧಾನಪಡಿಸುತ್ತಿದ್ದರು. ಅವರ ಸ್ನೇಹವು ಕೇವಲ ಆಟಕ್ಕಷ್ಟೇ ಸೀಮಿತವಾಗದೆ ಪ್ರತಿದಿನದ ಸಣ್ಣ ಸಣ್ಣ ಘಟನೆಗಳಲ್ಲಿಯೂ ಪರಸ್ಪರರ ಮೇಲೆ ಅವಲಂಬಿತರಾಗಿರುವ ಆಳವಾದ ನಂಬಿಕೆಯನ್ನು ಪ್ರದರ್ಶಿಸಿತು. ಈ ಜೋಡಿಯ ಕ್ಯೂಟ್ ಮೊಮೆಂಟ್ಗಳು ಹೆಚ್ಚಾಗಿ ಪ್ರಸಾರವಾಗುತ್ತಿದ್ದವು. ಅದರಲ್ಲೂ ಕಿಚ್ಚ ಸುದೀಪ್ ಅವರು ನಡೆಸಿಕೊಡುವ ವಾರದ ಕತೆ ಸಂಚಿಕೆಗಳಲ್ಲಿ ಇವರ ಸ್ನೇಹ ಹೆಚ್ಚು ಗಮನ ಸೆಳೆಯಿತು. ಒಂದು ವಾರ ಗಿಲ್ಲಿಯವರು ಕಾವ್ಯ ಅವರಿಗೆ ಫ್ಲೈಯಿಂಗ್ ಕಿಸ್ ನೀಡಿದಾಗ ಕಾವ್ಯ ಮುಗುಳು ನಗುತ್ತಾ ನಾಚುತ್ತಾ 3 ಬಾರಿ ತಲೆ ಅಲ್ಲಾಡಿಸಿ ಪ್ರತಿಕ್ರಿಯೆ ನೀಡಿದ್ದು ಇಡೀ ಮನೆಯನ್ನು ನಗಿಸಿತ್ತು. ಈ ಕ್ಷಣವು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿ ಇವರಿಬ್ಬರನ್ನು ವೀಕ್ಷಕರು ಲವ್ಡಾನಿಕ್ ಜೋಡಿ ಎಂದೇ ಕರೆಯಲು ಪ್ರಾರಂಭಿಸಿದರು. ಅದೇ ವಾರ ಸುದೀಪ್ ಅವರು ಗಿಲ್ಲಿಯವರನ್ನು ನೋಡಿ ನಿಮ್ಮ ಈಗಿನ ಗರ್ಲ್ ಫ್ರೆಂಡ್ ಯಾರು ಎಂದು ಕೇಳಿದಾಗ ಗಿಲ್ಲಿ ಮೊದಲು ಉತ್ತರವಾಗಿ ಕಾವ್ಯ ಎಂದು ಬರೆದು ನಂತರ ಮುಜುಗರದಿಂದ ಅದನ್ನು ಅಳಿಸಿ ಪ್ರೊಸೆಸಿಂಗ್ ಎಂದು ಬದಲಾಯಿಸಿದ್ದು ಅವರ ಮುಗ್ಧ ಮನಸ್ಸಿನ ಭಾವನೆಗಳನ್ನು ಹೊರಹಾಕಿತು. ಆ ದಿನ ಕಾವ್ಯ ಕೂಡ ಆಶ್ಚರ್ಯ ಮತ್ತು ಸಂತೋಷದಿಂದ ನಿಂತಿದ್ದು ಇವರ ಸ್ನೇಹವು ಪ್ರೀತಿಯೆಡೆಗೆ ಹೊರಳುತ್ತಿದೆಯೇ ಎಂಬ ಕುತೂಹಲವನ್ನು ವೀಕ್ಷಕರಲ್ಲಿ ಹೆಚ್ಚಿಸಿತು. ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ಗಳು, ನಾಮಿನೇಷನ್ಗಳು ಎಷ್ಟೇ ಕಠಿಣವಾಗಿದ್ದರೂ ಗಿಲ್ಲಿ ಕಾವ್ಯ ಜೋಡಿಯ ಈ ತುಂಟ ಮಾತುಗಳು ಮತ್ತು ಕಾಳಜಿಯ ನೋಟಗಳು ಮನೆಯ ವಾತಾವರಣವನ್ನು ಲವ್ ಮಾಡುತ್ತಿದ್ದವು. ಅವರ ಕತೆ ಕೇವಲ ಒಂದು ಸ್ಪರ್ಧೆಯಲ್ಲ, ಬದಲಿಗೆ ಅತ್ಯಂತ ಅನಿರೀಕ್ಷಿತ ವಾತಾವರಣದಲ್ಲಿ ಶುದ್ಧವಾದ ಮತ್ತು ನಿಷ್ಕಪಟವಾದ ಸ್ನೇಹವು ಹೇಗೆ ಅರಳುತ್ತದೆ ಎಂಬುದಕ್ಕೆ ಜೀವಂತ ಸಾಕ್ಷಿಯಾಗಿದೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ.